ಪೊಲೀಸ್ ಇನ್ಸ್ಪೆಕ್ಟರ್ಸ್ ಕೂಡ ಅಲ್ಲೇ ಇದ್ದಾರೆ, ಪೊಲೀಸ್ ಇನ್ಸ್ಪೆಕ್ಟರ್ಸ್ ಇದ್ದಾರೆ. ಆ ಸಮಯಕ್ಕೆ ನಾನು ಅಲ್ಲಿಂದ ಕರೆಕ್ಟಾಗಿ ನಾನು ನನ್ನ ವೈಫ್ ಇಬ್ಬರು ಕೂಡ ಕಾರಲ್ಲಿ ಬಂದು ಅಲ್ಲಿ ಇಳಿದಿದ್ದೀವಿ. ಅಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಕ್ರೌಡ್ ಅಂದರೆ ಒಂದು 200-300 ಮಂದಿ ಕ್ರೌಡ್ ಸೇರ್ಕೊಂಡಿದ್ದಾರೆ. ತಳ್ಳಾಟ ಕೂಗಾಟ ಅಂತ ಗಲಾಟೆ ಮಾಡ್ತಾ ಇದ್ರು. ಶ್ರೀರಾಮುಲು ಹೇಳಿದಾಗ ಇಮಿಡಿಯೇಟ್ ಆಗಿ ಅಲ್ಲಿ ಅವನೊಬ್ಬನು ಮಾತಾಡ್ತಾನೆ, ಇವನೇನು ದೊಡ್ಡ ಬ್ಯಾಡ್ರಿ ಲೀಡರ್ನೇನಲ್ಲೇ ಫಸ್ಟ್ ಇವನ್ನ ಹಾಕರು ಅನ್ನೋದನ್ನ ಆ ವಿಡಿಯೋ ಕೂಡ ನಾವು ಮೀಡಿಯಾಗೆ ರಿಲೀಸ್ ಮಾಡಿದ್ದೀವಿ. ಶ್ರೀರಾಮುಲು ಹೋಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾನೆ, ಶ್ರೀರಾಮುಲು ಕೈಯಲ್ಲಿ ಗನ್ ಇಲ್ಲ, ಶ್ರೀರಾಮುಲು ಗನ್ಮ್ಯಾನ್ಗಳನ್ನ ಕರ್ಕೊಂಡೋಗಿಲ್ಲ, ಹೋಗಿ ಅವನಿಗೆ ಹೇಳ್ತಾ ಇದ್ದಾನೆ ಇಲ್ಲಿಂದ ನೀನು ಎದ್ದೋಗು ಅಂತ ಇದ್ರು ಕೂಡ ನೀನೇ ಅವನು ಹೇಳೋದಕ್ಕೆ ಅಂತೇಳಿ ಇಮಿಡಿಯೇಟ್ ಆಗಿ ಶ್ರೀರಾಮುಲು ಅವನೇನು ದೊಡ್ಡ ಲೀಡರ್ ಏನೋ ಅವ್ನು ಹಾಕರು ಅಂತೇಳಿ ಆ ವಿಡಿಯೋ ಕೂಡ ನಾನು ಮೀಡಿಯಾದಲ್ಲಿ ರಿಲೀಸ್ ಮಾಡಿದ್ದೀನಿ ಅಧ್ಯಕ್ಷರೇ. ತಕ್ಷಣ ಅಲ್ಲಿ ಶ್ರೀರಾಮುಲು ಹೋಗಿ ನಾ ಮಾತಾಡ್ತಾ ಇದ್ದಾನೆ, ಇಮಿಡಿಯೇಟ್ ಆಗಿ ರೇಸ್ ಆಗಿಬಿಟ್ಟು ಗನ್ಗಳನ್ನ ಗಾಳಿಯಲ್ಲಿ ದೀಪಾವಳಿ ಯಾವ ರೀತಿ ಇರುತ್ತೇನೋ ಆ ರೀತಿ ಪಟ್ಟ ಹಾರಿಸುವಂಥದ್ದು. ನಾನು ಅಲ್ಲಿ ಏನು ಒಂದು 10 ಅಡಿದಲ್ಲಿ ಇದ್ದೇನೆ. ಯಾವಾಗ ಕಾರ್ ಸ್ಟಾಪ್ ಆಯಿತು, ಜನಾರ್ದನ್ ರೆಡ್ಡಿ ಬಂದ ಅಂತೇಳಿ ಕೂಗಿದ್ರೆ ನಾನು ನಮ್ಮ ಫಾಲೋಯರ್ಸ್ ಅಥವಾ ಶ್ರೀರಾಮುಲಿಗೆ ಬೇಕಾಗಿದ್ದವರು ನಾನು ಬಂದೆ ಅಂತೇಳಿ ಶ್ರೀರಾಮುಲಿಗೆ ಏನಾದರೂ ಹೇಳಲಿಕ್ಕೆ ಕೇಳಿದ್ರೇನು ಅಂತ ಅಂದ್ಕೊಂಡೆ. ಇಮಿಡಿಯೇಟ್ ಆಗಿ ಫೈರಿಂಗ್ ನಮ್ಮ ಮೇಲೆ, ಆಫೀಸ್ ಮೇಲೆ, ಅದು ಕಂಪ್ಲೀಟ್ ಮನೆ ಡೈರೆಕ್ಷನಲ್ಲಿ ನನ್ನ ಮೇಲೆ ಫೈರ್ ಮಾಡ್ತಾನೆ ಇದ್ದಾರೆ. ಸುಮಾರು ನಾನು 3 ಬುಲೆಟ್ಗಳನ್ನ ನಾನು ಮೀಡಿಯಾಗೆ ನಾನು ತೋರಿಸಿದೆ. ಬಾಂಬ್ ಸ್ಕ್ವಾಡು ಮತ್ತು ಈ ಫೋರೆನ್ಸಿಕ್ ಅವರೆಲ್ಲ ನಮ್ಮ ಮನೆಗೆಲ್ಲ ಬಂದು ನಮ್ಮ ಮನೆ ಕಾಂಪೌಂಡ್ ಒಳಗಡೆಯಿಂದ ಆಫೀಸು ಗ್ಲಾಸ್ಗಳು ಮುರೆ ಬಿಡ್ದಿದ್ದು, ಮನೆ ಮೇಲೆ ಬಿದ್ದ ಪೆಟ್ರೋಲ್ ಬಾಂಬ್ಸು, ಪೆಟ್ರೋಲ್ ಬಾಟಿಲ್ಸು, ಬೀರ್ ಬಾಟಿಲ್ಸು ಅವೆಲ್ಲ ಕೂಡ ಅವರು ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಅಧ್ಯಕ್ಷರೇ. ಇದು 7-7:15 ಆಯಿತು ಈ ಘಟನೆ, 7 to 7:30 ಆಯಿತು. ಆ ಸಮಯಕ್ಕೆ ಯಾವಾಗಲ್ಲಿ ಫೈರಿಂಗ್ ಎಲ್ಲ ಆಗಿ ಗಲಾಟೆ ಆಗಿ ನಾನು ಮೀಡಿಯಾದಲ್ಲಿ ಮಾತಾಡೋದ್ರೊಳಗಡೆ SP ಮತ್ತು IG ಇಬ್ಬರು ಸ್ಥಳಕ್ಕೆ ಬಂದರು. ವಾಸ್ತವ ಹೇಳ್ಬೇಕಂದ್ರೆ SP IG ಬಂದಿಲ್ಲ ಅಂತಂದ್ರೆ ಅಲ್ಲಿ ಏನು ಅನಾಹುತ ಆಗ್ತಾ ಇತ್ತು, ಎಷ್ಟು ಮಂದಿ ಪ್ರಾಣಗಳು ಕಳ್ಕೋಬೇಕಾಗಿತ್ತು ಗೊತ್ತಿಲ್ಲ. ಬಟ್ ಭಗವಂತ ದೊಡ್ಡವನಂತಂದ್ರೆ SP IG ಇಬ್ಬರು ತಕ್ಷಣ ನಮ್ಮ ಮನೆ ಕಾಂಪೌಂಡ್ ಒಳಗಡೆ, ಯಾಕಂದ್ರೆ ನನ್ನ ಅಲ್ಲಿರುವಂಥ 5-6 ಮಂದಿ ಪೊಲೀಸರೇ ಪಾಪ ಆ ಫೈರಿಂಗ್ ಆಗೋ ಟೈಮ್ನಲ್ಲಿ ಕಂಪ್ಲೀಟ್ ನಾನು ಹೀಗೆ ಇಟ್ಕೊಂಡ್ಬಿಟ್ಟು ನಮ್ಮ ಫಾಲೋವರ್ಸ್ ಸಮೇತ ನನ್ನ ಮನೆ ಒಳಗಡೆ ಪೂರ್ತಿ ತಗೊಂಡೋಗ್ಬಿಟ್ರು. ಅಷ್ಟೊತ್ತಿಗೆ SP IG ಇಬ್ಬರು ಕೂಡ, ಅದು ಎಲ್ಲ ವಿಡಿಯೋಗಳಿದೆ, ಪ್ರತಿಯೊಂದು ವಿಡಿಯೋ ಇದೆ ಅಧ್ಯಕ್ಷರೇ ನಿಮಗೆ. ಇಲ್ಲಿ ಯಾವುದು ಕೂಡ ನಾನೇನು ಮಾತಾಡ್ತಾ ಇದ್ದೀನಿ ಕ್ಷಣಕ್ಕೂ ಕೂಡ ವಿಡಿಯೋ ರೆಕಾರ್ಡಿಂಗ್ಗಳೆಲ್ಲ ಕೂಡ ಆಗಿರುವಂಥದ್ದು. SP IG ಅಲ್ಲಿಗೆ ಬಂದ್ಬಿಟ್ಟು ಅಷ್ಟೊತ್ತಿಗೆ ಏನಾಯಿತು, ನಮ್ಮ ಕಡೆಯಿಂದ ಕೂಡ 4-5 ಸಾವಿರ ಜನ ಸಿಟಿಯಲ್ಲಿ ಟಿವಿಗಳಲ್ಲಿ ನೋಡಿಬಿಟ್ಟು ಸಿಕ್ಕಾಪಟ್ಟೆ ಜನ ಬಂದರು. SP IG ನನ್ನ ಹತ್ರ ಶ್ರೀರಾಮುಲು ನಾನು ಇಬ್ಬರು ನಿಂತ್ಕೊಂಡಿದ್ದೀವಿ, ನಮ್ಮನ್ನ ರಿಕ್ವೆಸ್ಟ್ ಮಾಡಿದರು. ಅವರೆಲ್ಲ ಬಂದು ಕುಡ್ದೇನೋ ಫೈರಿಂಗ್ ಆಗಿದೆ, ಏನಾಗಿದೆ, ದಯಮಾಡಿ ನೀವೇನು ಶಾಂತಿ ಭಂಗ ಮಾಡ್ಕೊಳ್ಳೋದು ಬೇಡ, ನಿಮಗೇನು ದೇವ್ರ ದಯದಿಂದ ಏನೂ ಆಗಲಿಲ್ಲ ರೆಡ್ಡಿ ಅವರೇ, ನೀವು ಮನೆಯಲ್ಲಿ ಎತ್ಕೊಂಡ್ಬಿಟ್ಟು ದಯಮಾಡಿ ನಾವೇನಿದೆ ನಾವು ಪೊಲೀಸರು ನೋಡ್ಕೊತೀವಿ ಅಂತೇಳಿ IG SP ಇಬ್ಬರು ಹೇಳ್ತಾ ಇದ್ದಾರೆ. ಇಲ್ಲಿ ಅನ್ಯಾಯ ಆಗಿದ್ದೇನು ಅಂತಂದರೆ ಅಧ್ಯಕ್ಷರೇ, ಅಂದರೆ ಮುಖ್ಯಮಂತ್ರಿಗಳಿಗೆ ಅವರು ಬ್ಯುಸಿ ಇರ್ತಾರೆ, ರಿಪೋರ್ಟ್ಸ್ ಏನು ಬಂದಿರುತ್ತೋ ಗೊತ್ತಿಲ್ಲ, ಅದೇನೋ SP ಅವರು ಸ್ವಲ್ಪ ಬೈತಾ ಅದೇನೇ ಇರಲಿ, ಬಟ್ ಇಬ್ಬರು ಅಧಿಕಾರಿಗಳು ಬಂದಿದ್ರು. ಅವ್ರು ಬಂದಿದ್ದಕ್ಕೆ ಅಲ್ಲಿ ಒಂದಿಷ್ಟು ಸೇಫ್ಟಿ ಆಗಿ ಅಲ್ಲಿ ಏನಾಯ್ತು ಅಂದರೆ SP ಸಸ್ಪೆಂಡ್ ಮಾಡಿಬಿಟ್ಟು ಟ್ರಾನ್ಸ್ಫರ್ ಮಾಡಿದ್ರು, IG ಟ್ರಾನ್ಸ್ಫರ್ ಮಾಡಿದ್ರು. ಆದರೆ ಅಧ್ಯಕ್ಷರೇ MLA SP ಸರ್ಕಲ್ ಅಂತ ಅಲ್ಲಿ ಬರುತ್ತೆ, ಅಂದರೆ ಹಿಂದೆ ಅದನ್ನ ವಾಲ್ಮೀಕಿ ವೃತ್ತ ಅಂತ 25 ವರ್ಷಗಳ ಹಿಂದೆ ನಾವು ಮಾಡಿರೋವಂಥದ್ದು. ಅಲ್ಲಿಂದ ಇವಾಗ ನಮ್ಮ ಪ್ರತಿಪಕ್ಷ ನಾಯಕರು ಹೇಳಿದಾಗೆ ನಮ್ಮ ಮನೆಗೆ 1 ಕಿಲೋಮೀಟರ್ ಆಗುತ್ತೆ. MLA ಅಲ್ಲಿಗೆ ಬಂದಿದ್ದಾನೆ. ಒಬ್ಬ DSP, ಒಬ್ಬ ASP ಆಗಿರ್ಬೋದು, ಯಾರೇ ಆದರೂ ಕೂಡ MLA ಅಲ್ಲಿಂದ ತಕ್ಷಣ ನೀನು ಮನೆಗೆ ಹೋಗು, ಅಲ್ಲಿ SP IG ಜನಾರ್ದನ್ ರೆಡ್ಡಿ ಮನೆ ಹತ್ರ ಇದ್ದಾರೆ, ಜನ ಎಲ್ಲ ಕೂಡ ಕಂಪ್ಲೀಟ್ ಫೈರಿಂಗ್ 7:15 7:30 ನಡುವೆ ಫೈರಿಂಗ್ ಮುಗಿದೋಗಿದೆ, ನೀನು ಮತ್ತೆ ಅನಾವಶ್ಯಕವಾಗಿ ಅವ್ರ ಮನೆ ಹತ್ರ ಹೋಗಿ ಜಗಳ ಇನ್ನೂ ಸೀರಿಯಸ್ ಆಗುತ್ತೆ ಅಂತ ಹೇಳ್ಬಿಟ್ಟು MLA ಗಾಡಿಯಲ್ಲಿ ಹತ್ತಿಸ್ಕೊಂಡ್ಬಿಟ್ಟು ಹೋಗಿ ಅವನ ಮನೆಯಲ್ಲಿ ಬಿಟ್ಬಿಟ್ಟಿದ್ರೆ ಯಾವ ಅನಾಹುತ ಕೂಡ ಆಗ್ತಾ ಇದ್ದಿಲ್ಲ. ಇಲ್ಲೇನಾಯಿತು, MLA ಕೂಡ ಪಾಪ ಏನೇನು ತಗೊಂಡಿದ್ದೋ ಗೊತ್ತಿಲ್ಲ, ನಾನು ಮಾರನೇ ದಿನ ಬ್ಲಡ್ ಟೆಸ್ಟ್ ಮಾಡಿಸಿದೆ ಅಂತ ಹೇಳಿದ್ದೆ, ನಾನು ಮಾಧ್ಯಮಗಳ ಮೂಲಕ ಸರ್ಕಾರಕ್ಕೆ ವಿನಂತಿ ಮಾಡಿದ್ದೆ. ನಾನು ಭಾಳ ಆವೇಶದಲ್ಲಿ ಸುಮಾರು ತಾನೇ ಮಾತಾಡಿರೋ ವಿಡಿಯೋಗಳಲ್ಲೇ 5,000 ಜನಗಳ ಜೊತೆ ನಾನು ಇಲ್ಲಿಗೆ ಬಂದಿದ್ದೀನಿ, ನಾನು ಅವನ ಮನೆ 5 ನಿಮಿಷದಲ್ಲಿ ಸುಟ್ಬಿಡ್ತೀನಿ, ನಾನು ತಾಳ್ಮೆ ಕಡ್ಕೊಂಡ್ರೆ ಬಳ್ಳಾರಿನೇ ಭಸ್ಮ ಮಾಡಿಬಿಡ್ತೀನಿ ಅಂತೇಳಿ ಮಾತಾಡ್ದೆ. ಆ ಮಾತುಗಳು ಯಾವಾಗ ಮಾತಾಡ್ದೆ ಅಂತಂದರೆ, ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಗುಂಡಿಗೆ ಬಲಿ ಆದಮೇಲೆ ಕರೆಕ್ಟ್ 9 ಗಂಟೆಗೆ ನಮ್ಮ ಮನೆ ಎದುರುಗಡೆ ಬಂದಿದ್ದಾರೆ. ಅದು ಎಲ್ಲ CC ಕ್ಯಾಮೆರಾಗಳಲ್ಲಿ, ವಿಡಿಯೋಗಳಲ್ಲಿ ಎಲ್ಲ ರೆಕಾರ್ಡ್ ಆಗಿದೆ. 5,000 ಜನಗಳ ಜೊತೆ
ದೊಡ್ಡ ರ್ಯಾಲಿ ಥರ ಮನೆ ಹತ್ರ